ನಾನು ಕಳೆದುಕೊಂಡದಕ್ಕಿಂತ ಉಳಿಸ್ಕೊಂಡಿದ್ದೆ ಹೆಚ್ಚು. ಯಾಕಂದ್ರೆ ನನಗೆ ಈ ಜನಗಳ ಒಂದು ಸಂಪರ್ಕ ಬಂದಿದ್ದೆ ಈ ಸಂಸ್ಥೆ ಸೇರಿದಕ್ಕೋಸ್ಕರ. ಈ ನಿಟ್ಟಿನಲ್ಲಿ ನನಗೆ ಕೆಲಸ ಮಾಡಲಿಕ್ಕೆ ಸುಮಾರು ವ್ಯಕ್ತಿಗಳು ಇಲ್ಲಿ ಮುಂದೆ ಬಂದಿದ್ದಾರೆ. ಅದರಲ್ಲಿ ನಾನು ಪ್ರತಿಯೊಬ್ಬರು ಕೇಳ್ಕೊಂಡಾಗ ನಿಮ್ಮ ಜಿಲ್ಲೆಯಲ್ಲಿ ನಾವು ಉಳ್ಕೋತೀವಿ ಅಂದ್ಬಿಟ್ಟು ನನಗೆ ಸುಮಾರು ಕರೆಗಳು ಬಂತು. ಅದರಲ್ಲಿ ಆ ಕರೆಗಳಲ್ಲಿ ನಾವು ಈಗಿನ ಒಂದು ನಮ್ದು ಏನು ಮಂತ್ರಿ ಮಂಡಲ ಇದೆ, ಈ ಮಂಡಲದಲ್ಲಿ ಮೊದಲನೇ ನಮ್ಮ ಉಪ ರಾಜ್ಯಪಾಲರಾಗಿ ವನಜಾ ಪುಟ್ಟಸ್ವಾಮಿ ಅವರು ಇದ್ದಾರೆ. ದಯವಿಟ್ಟು ತಾವು ಬರಬೇಕು. ಅವರು ಅದ್ಭುತವಾಗಿ ಈಗ ಮಾತಾಡಿದ್ರು. ಅವರಿಗೆ ತುಂಬಾ ಒಂದು ಸೇವಾ ಕಾರ್ಯಕ್ರಮಗಳಲ್ಲಿ ಒಂದು ಬಹಳ ಆಸಕ್ತಿ ಇದೆ. ಅವರಿಗೆ ಮೊದಲನೇ ಉಪರಾಜ್ಯಪಾಲರಾಗಿ ಆಯ್ಕೆಯಾಗಿದ್ದಕ್ಕೆ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ನಮ್ಮ ಜೊತೆಗೆ ಸದಾ ನೀವು ಒಟ್ಟಿಗೆ ಇರಿ ಡಿಜಿ ಟೀಮು ಅಂತ ನಾನು ಅವರಿಗೆ ಕೇಳ್ಕೊಳ್ತಾ, ಹಾಗೆ ನಮ್ಮ ಅಣ್ಣನ ಸ್ಥಾನದಲ್ಲಿರ್ತಕ್ಕಂಥ ಶಶಿಧರ್ ಅವರು, ಯಾಕಂದ್ರೆ ಅವರು ಚಾರ್ಟರ್ ಆಫ್ ದಿಸ್ ಅಲಯನ್ಸ್ ಸಂಸ್ಥೆಗೆ ಅವರು ಸೆಕ್ರೆಟರಿ ಆಗಿ ಬಂದ್ಬಿಟ್ಟು ಈಗ ಎರಡನೇ ಉಪರಾಜ್ಯಪಾಲರಾಗಿ ಆಯ್ಕೆ. ಅವ್ರಿಗೂ ಕೂಡ ನಮ್ಮ ಜೊತೆಗೆ ಇನ್ನೂ ಕೂಡ ನಮಗೆ ಸಲಹೆಗಳನ್ನ ಕೊಡ್ಲಿ, ಅವರ ಸಲಹೆಗಳನ್ನ ನಾನು ಸ್ವೀಕಾರ ಮಾಡ್ತೇನೆ. ಇನ್ನು ಯಾವ ರೀತಿ ನಾವು ಇದನ್ನ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ನಮಗೆ ಕೂಡ ತಿಳಿಸ್ಕೊಡ್ಲಿ ಅಂತ ನಾನು ಅವ್ರು ಕೇಳ್ಕೊಳ್ತಾ, ಅವರಿಗೆ ನಾನು ಕೂಡ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಮೂರನೇದಾಗಿ ನಮ್ಮ ನಾಗೇಶ್ ಪಟೇಲ್ ಅವರು ಕೂಡ ಅದ್ಭುತ. ಅವರು ಕೂಡ ನಮ್ಮ ಒಂದು ಬಿಲ್ಡರ್ ಒಂದು ಆಫೀಸ್ ಕೂಡ ಇಟ್ಕೊಂಡಿದ್ದಾರೆ. ಹಾಗೆ ಅವರು ಸಂಗೀತ ಕಲಾಕಾರರು ಕೂಡ, ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜಿಲ್ಲೆಯ ಸಂಪುಟ ಕಾರ್ಯದರ್ಶಿಯಾಗಿ ಅವರು ಕೂಡ ಇಂಜಿನಿಯರ್ ಕೂಡ ನಮ್ಮ ಅಲೈ ಸತ್ಯಪ್ರಸಾದ್ ಅವರು ಇಂಟರ್ನ್ಯಾಷನಲ್ ಕೂಡ ಇದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ, ಈಸ್ ಆಲ್ಸೋ ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರ್ ಕೂಡ. ಅವರು ಅದ್ಭುತವಾಗಿ ಕೆಲಸ ಇರ್ತಕ್ಕಂಥವ್ರು. ಅವರಿಗೆ ಕೂಡ ನಮ್ಮ ಸಂಪುಟದಲ್ಲಿ ಇರ್ಲಿಕ್ಕೆ ಬಹಳ ಆಸಕ್ತಿ ಪಟ್ಬಿಟ್ಟು ನಾವು ಕೇಳಿದಾಗ ಒಂದೇ ಮಾತಿಂದ ಒಪ್ಕೊಂಡು ಅವ್ರು ಬಂದಿದ್ದಾರೆ ವೇದಿಕೆಗೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಟ್ರೆಜರರ್ ಆಗಿ ನಮ್ಮ ನಿರ್ಮಲಾ ಆನಂದ್ ಅವರು ಕೂಡ ಇದ್ದಾರೆ ಇಲ್ಲಿ. ಸೊ ಅವರು ಬಹಳ ಆಸಕ್ತಿ ಇರ್ತಕ್ಕಂಥವ್ರು. ನಾನು ಲಾಸ್ಟ್ ಟೈಮ್ ನಾನು ನೋಡಿದೆ, ಅವರಿಗೆ ಬಹಳ ಅದ್ಭುತವಾಗಿ ಅವರು ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಾನು ಮೊದಲನೇದಾಗಿ ಒಂದು ಬಿಟ್ಬಿಟ್ಟೆ, ನಾನು ಈ ಮಾತೃ ಸಂಸ್ಥೆ ಕಟ್ಟಿರ್ತಕ್ಕಂಥ ನಮ್ಮ ಕರುಣಾವೀರ ಕೆಂಪಯ್ಯನವರು ಬರಬೇಕು. ಸಾರಿ, ನಾವು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವರು ಈ ಸಂಸ್ಥೆಯನ್ನ ಉಂಟಾಕಿರ್ತಕ್ಕಂಥವ್ರು. ಈ ಬೆಂಗಳೂರಿನಲ್ಲಿ ಏನು ಈ ಅಲಯನ್ಸ್ ಸಂಸ್ಥೆ ಬಂದಿದೆ, ಅವರ ನೇತೃತ್ವದಲ್ಲೇ ಬಂದಿರ್ತಕ್ಕಂಥವ್ರು. ಇಲ್ಲಾಂದ್ರೆ ಈ ಅಲಯನ್ಸ್ ಸಂಸ್ಥೆ ಬರ್ತಿರ್ಲಿಲ್ಲ, ನನಗೆ ಗೊತ್ತಿಲ್ಲ. ಅವ್ರು ಇರೋದ್ರಿಂದ ನಾವು ಕೂಡ ಈಗ ಆಸಕ್ತಿಯಿಂದ ಮುನ್ನುಗ್ತಾ ಇದ್ದೀವಿ. ಯಾಕಂದ್ರೆ ಅವರು ಕೂಡ ಕಾವೇರಿ ಒಂದು ವಾಟರ್ನಲ್ಲೇ ಅವರು ಸಾಹೇಬರು ಕೂಡ ಒನ್ ಆಫ್ ದಿ ಪರ್ಸನ್, ಅವರು ಕೆಂಪಯ್ಯನವರು, ಅವರು ಕೂಡ ಇಂಜಿನಿಯರ್ ಆಗಿರ್ತಕ್ಕಂಥವ್ರು. ಅವ್ರಿಗೂ ಕೂಡ ನಾನು ಆರ್ಡರ್ ಕಮಿಟಿ ಚೇರ್ಮನ್ ಅವರೇ ಅವರು. ಹಾಗೆ ಕೋರ್ ಕಮಿಟಿ ಚೇರ್ಮನ್ ಕೂಡ ಅವರೇ. ಅವರು ಏನು ಸಲಹೆಗಳನ್ನ ಕೊಡ್ತಾರೆ ಅದ್ರ ಮೂಲಕ ನಾವು ಡಿಸಿಷನ್ ತಗೊಂಡು ಮುಂದಿನ ದಿನಗಳಲ್ಲಿ ನಡೆಸ್ಕೊಂಡು ಹೋಗ್ತೇವೆ. ಇಷ್ಟು ಮಾತ್ರ ನಾನು ಹೇಳಿಕೆ ಆಸಕ್ತಿ ಪಡ್ತೇನೆ. ಹಾಗೆ ಅಲೆ ಪುನೀತ್ ಪ್ರಕಾಶ್ ಇವರು ಅಂಬಾಸಿಡರ್ ಆಗಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಅವರು ಕೂಡ ಅಭಿಯಂತರರು, ಅಂದ್ರೆ ಇಂಜಿನಿಯರು. ಹಾಗೆ ಅಲೈ ರಾಮರಾಜ್ ಇವರು ಪಬ್ಲಿಕ್ ರಿಲೇಷನ್ ಆಫೀಸರ್ ಅವರು. ತಾವು ದಯವಿಟ್ಟು ವೇದಿಕೆ ಮೇಲೆ ಆಗಿರ್ತಕ್ಕಂಥ ಅಲೈ ಸುವರ್ಣ ರಂಗನಾಥ್ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ತಾವು ವೇದಿಕೆ ಮೇಲೆ ಬರಬೇಕು. ತಾವು ಕೂಡ ಅವರು ಕೂಡ ಲಯನ್ಸ್ ಅಲ್ಲಿ ಸುಮಾರು ಒಂದು 20 ವರ್ಷಗಳ ಕಾಲ ಸೇವೆ ಮಾಡ್ತಿರ್ತಕ್ಕಂಥವ್ರು. ಅವ್ರಿಗೆ ಕೂಡ ನಾನು ಧನ್ಯವಾದಗಳನ್ನ ಹೇಳಿಕೆ ಇಷ್ಟಪಡ್ತೇನೆ. ಹಾಗೆ ಇಂಪಾರ್ಟೆಂಟ್ ಪೋಸ್ಟ್ PST ಫೋರಂ, ಇದು ಬಹಳ ಮುಖ್ಯವಾದ್ದು. ಇವರು
ಶಾರದಾ ಶ್ರೀನಿವಾಸ್ ತಾವು ಕೂಡ ವೇದಿಕೆ ಮೇಲೆ ಬರಬೇಕು. ನಮ್ಮ ಸಹಕಾರ ನಮಗೆ ಸದಾಕಾಲ ಇರಬೇಕು ಅಂತ ಅಂದ್ಬಿಟ್ಟು ನಮ್ಮ ಶ್ರೀನಿವಾಸ್ ಅವ್ರನ್ನ ಕರೀತಾ ಇದ್ದೀನಿ. ತಾವು ಕೂಡ ವೇದಿಕೆ ಮೇಲೆ ಬನ್ನಿ ಅಂತ ಹೇಳ್ತಾ, ಹಾಗೆ ನಮ್ಮ ADCT ಆಗಿ ಜ್ಞಾನೇಶ್ ಬಬಿತಾ ಅವರು ತಾವು ಕೂಡ ವೇದಿಕೆ ಮೇಲೆ ಬರಬೇಕು. ಕಾರಣ ಇಷ್ಟೇ, ಅವರು ಮುಂದಿನ ವರ್ಷದಲ್ಲಿ ಆಲ್ರೆಡಿ 10 LMFಗಳನ್ನ ಅವರು ಕೊಟ್ಟಿದ್ದಾರೆ. ಮುಂದಿನ ಒಂದು ಏನು 26-27ಕ್ಕೆ 10 LMFಗಳನ್ನ ಘೋಷಣೆ ಮಾಡಿರ್ತಕ್ಕಂಥ ವ್ಯಕ್ತಿ ಬಬಿತಾ ಜ್ಞಾನೇಶ್ ಅವರು. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮ ಅಲಯನ್ಸ್ ಕ್ಲಬ್ ಆಫ್ ಕೆಂಪೇಗೌಡ ಇರ್ತಕ್ಕಂಥ ನಮ್ಮ ಇಬ್ಬರು ದಿಗ್ವಿಜಯರಿದ್ದಾರೆ ಇಲ್ಲಿ ನಮ್ಮ ವೇದಿಕೆಯಲ್ಲಿ. ನಮಗೆ ಅಡ್ವೈಸ್ ಮಾಡ್ಲಿಕ್ಕೆ ಪಾಸ್ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಹಾಗೆ ನನ್ನ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿರ್ತಕ್ಕಂಥ GP ದಿವಾಕರ್ ಅವರಿದ್ದಾರೆ. ಅವ್ರಿಗೂ ಕೂಡ ನಾವು ವೇದಿಕೆ ಬರ್ಬೇಕು ಅಂತ ನಾನು ಕೇಳ್ಕೊಳ್ತಾ, ಹಾಗೆ ನಮ್ಮ ಸೀನಿಯರ್ ಮೋಸ್ಟ್ ಅಜಂತಾ ರಂಗಸ್ವಾಮಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಇವರ ನೇತೃತ್ವದಲ್ಲಿ ನಾವು ಕೂಡ ಒಂದು ಉತ್ತಮವಾದ ತಂಡವನ್ನ ಕಟ್ತೇವೆ. ನಾವು ಕೂಡ ಒಂದು 40 ಡಿಸ್ಟ್ರಿಕ್ಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೇ ನಾವು ಇಲ್ಲಿ ಆ ಕಡೆ ಕೇಳ್ತಿದ್ದೇವೆ. ನಮ್ಮ ಸಹಕಾರ ನಮಗೆ ವ್ಯವಸ್ಥೆ ಇಲ್ಲ. 40 ಕ್ಲಬ್ 40 ಈಗ ಆಲ್ರೆಡಿ ನಮ್ಮ ಹತ್ರ 25 ಕ್ಲಬ್ಗಳು ಇದಾವೆ. ಇನ್ನೂ 15 ಕ್ಲಬ್ ಆಗುತ್ತೆ ಅಂತ ನಮಗೆ ಆಲ್ರೆಡಿ ಮೆಸೇಜ್ ಬಂದಿದೆ. ಮೆಸೇಜ್ ಅಲ್ಲಿ ಕೂಡ ಸುಮಾರು ಜನ ಬಂದಿದ್ದಾರೆ ನಮ್ಮಲ್ಲಿ. ಆ ನಿಟ್ಟಿನಲ್ಲಿ ಈಗ ಇರ್ತಕ್ಕಂಥವ್ರು ಕೂಡ ಯಾರು ನಾವೆಲ್ಲ ಇಲ್ಲೇ ಇರಬೇಕು, ಬೇರೆ ಯಾವ ಸಂಸ್ಥೆಗೆ ಹೋಗ್ಬೇಡಿ. ನಿಮ್ಮ ಸಹಕಾರ ಇದ್ದಲ್ಲಿ ನಾವು ಈ ಸಂಸ್ಥೆನ, ಯಾಕಂದ್ರೆ ನಾನು ನನ್ನ ಒಂದು ಇನ್ಸ್ಟಾಲೇಷನ್ ಇದೇ ಒಂದು ಬಂಡ್ಸಂಗಲ್ಲಿ ಮಾಡ್ಬೇಕು ಅಂತ ಬುಕ್ ಮಾಡಿದ್ದೆ ಆಲ್ರೆಡಿ. ಕಾರಣಾಂತರದಿಂದ ಇವೆಲ್ಲ ಘಟನೆಗಳು ಆದ ನಂತರ ಸ್ವಲ್ಪ ನಾನು ಅದನ್ನ ಯೋಚನೆ ಮಾಡಬೇಕಾದ ಒಂದು ಪ್ರಸಂಗ ಬಂತು. ಆ ನಿಟ್ಟಿನಲ್ಲಿ ತಮ್ಮ ಸಹಕಾರ ಮುಂದಿನ ದಿನಗಳಲ್ಲಿ ಇದ್ರೆ ಈ ಅಲಯನ್ಸ್ ಸಂಸ್ಥೆ ಈ ಏನು 272 ಇದು ಶಾಶ್ವತವಾಗಿ ಬೆಂಗಳೂರಿನಲ್ಲಿ ಇರ್ಲಿ, ಉಳಿಲಿ ಅಂತ ನಾನು ಆ ಭಗವಂತನಲ್ಲಿ ಬೇಡ್ಕೊಳ್ತಾ ನಾನೊಂದು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಹಾಗೆ ನಮ್ಮ ರೀಜನ್ ಚೇರ್ಮನ್ ಕೂಡ ಇಲ್ಲಿ ಬಂದಿದ್ದಾರೆ. ಒಬ್ರು ಶಶಿಧರ್ ಅಯ್ಯರ್ ಅಂದ್ಬಿಟ್ಟು, ಶೇಷಾದ್ರಿ ಅಯ್ಯರ್ ರಾಮನಗರ್, ತಾವು ಬರ್ಬೇಕು ಸರ್, ವೇದಿಕೆ ಮೇಲೆ ಬರ್ಬೇಕು. ಹಾಗೆ ಪದ್ಮ ಅನಂತ್ ಅವರು ಕೂಡ ವೇದಿಕೆ ಮೇಲೆ ಬರ್ಬೇಕು. ಹಾಗೆ ನೆನಪು ಲೋಕೇಶ್ ಅವರು, ಹಾಗೆ ಅವರು ಜಡ್ಸಿ ಆಗಿರ್ತಕ್ಕಂಥ ಅವ್ರ ಜಡ್ಸಿ ಅವರು ಕೂಡ ನಾವು ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ, ಇದು ನಮ್ಮ ಏನು ಒಂದು ಸಂಪುಟ ಇದೆ, ಮಾತ್ರ ಅವರು ಕೂಡ ಜೋನ್ ಚೇರ್ಪರ್ಸನ್ ಆಗಿದ್ದಾರೆ, ಅವರು ಕೂಡ ಬರಬೇಕು. ಇದು ಮದರ ಸಂಸ್ಥೆ ಕೂಡ ಮಾತೃ ಸಂಸ್ಥೆ.